Namaskara Atmiya Snehitere, I Mr. Basavaraja Nippani would like to welcome you all for Karnataka Academy YouTube education channel. Dear friends, as you all know, in my previous video class, we have discussed about one of the important topics of GPSTR English syllabus, that is adjective and various kinds of adjectives. So dear friends, once again let us come back to your syllabus. In today's class, we shall discuss about one more important topic of GPSTR English syllabus, that is ವರ್ಬ್ಸ್. ಆತ್ಮೀಯ ಸ್ನೇಹಿತರೆ, ತಮಗೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ನಾವು GPSTR ಇಂಗ್ಲಿಷ್ ಸಿಲೆಬಸ್ ನ ಮತ್ತೊಂದು ಮುಖ್ಯವಾಗಿರತಕ್ಕಂಥ ಟಾಪಿಕ್ ವರ್ಬ್ಸ್ ಗಳ ಬಗ್ಗೆ ಅಧ್ಯಯನ ಮಾಡೋಣ. ಸೊ ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಕ್ಲಾಸ್. ಹಾಗಾದ್ರೆ ವರ್ಬ್ಸ್ ಗಳಂತಂದ್ರೆ ಏನು? ವಾಟ್ ಈಸ್ ಮೀನ್ ಬೈ ವರ್ಬ್? ಇಟ್ಸ್ ವೆರಿ ವೆರಿ ಸಿಂಪಲ್ ಟಾಪಿಕ್, ಬಟ್ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಆತ್ಮೀಯ ಸ್ನೇಹಿತರೆ, ವರ್ಬ್ಸ್ ಅಂತಕ್ಕಂಥದ್ದು ಅತ್ಯಂತ ಸಿಂಪಲ್ ಆಗಿರತಕ್ಕಂಥ ಟಾಪಿಕ್, ಆದ್ರೆ ವರ್ಬ್ಸ್ ಬಗ್ಗೆ ಅಧ್ಯಯನ ಮಾಡ್ತಿರ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಸಂಗತಿಯಾಗಿದೆ. ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಕ್ರಿಯಾಪದ ಅಂತಂದ್ರೆ ಏನು, ಕ್ರಿಯಾಪದಗಳಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪ್ರಕಾರಗಳೇನು, ಅಂಡ್ ವಾಟ್ ಈಸ್ ದ ಯೂಸ್ ಆಫ್ ವರ್ಬ್ಸ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್, ದಟ್ ಕ್ಯಾನ್ ಬಿ ಸ್ಟಡಿಡ್ ಇನ್ ಟುಡೇಸ್ ಕ್ಲಾಸ್. ಸೊ ಡೈರೆಕ್ಟ್ಲಿ ಲೆಟ್ ಅಸ್ ಕಮ್ ಬ್ಯಾಕ್ ಟು ಟುಡೇಸ್ ಕ್ಲಾಸ್. ಹಾಗಾದ್ರೆ ಸ್ನೇಹಿತರೆ, ಕ್ರಿಯಾಪದಗಳು ಅಂತಂದ್ರೆ ಏನು? ವರ್ಬ್ಸ್ ಅಂತಂದ್ರೆ ಏನು ಕನ್ನಡದಲ್ಲಿ? ಕ್ರಿಯಾಪದಗಳು. ದ ವರ್ಡ್ ವಿಚ್ ಶೋಸ್ as an action is called verb. What is mean by verb? The word which shows an action is called verb. ಅಂತಂದ್ರೆ ಯಾವ ಒಂದು ಶಬ್ದ ವಾಕ್ಯದಲ್ಲಿ ಕ್ರಿಯೆಯನ್ನು ಸೂಚಿಸುತ್ತದೆ ಅವುಗಳಿಗೆ ಕ್ರಿಯಾಪದಗಳಂತ ಕರೀತೀವಿ. The word which shows an action of a person, animal or a thing, ಯಾವುದೇ ಒಂದು ವಸ್ತುವಿನ, ಪ್ರಾಣಿಯ ಮತ್ತು ವ್ಯಕ್ತಿಯ ಕ್ರಿಯೆಯನ್ನು ಸೂಚಿಸುತ್ತವೆ ಆ ಎಲ್ಲಾ ಶಬ್ದಗಳಿಗೆ ನಾವು ಏನಂತ ಕರಿತೀವಿ? ಕ್ರಿಯಾಪದಗಳಂತ ಹೇಳಿ ಕರಿತೀವಿ. ದಟ್ ಮೇ ಬಿ ಇನ್ ಇಂಗ್ಲಿಷ್ ಆರ್ ಮೇ ಬಿ ಇನ್ ಕನ್ನಡ ಆರ್ ಮೇ ಬಿ ಇನ್ ಎನಿ ಲ್ಯಾಂಗ್ವೇಜ್. ಯಾವುದೇ ಭಾಷೆಯಲ್ಲಿ ಕ್ರಿಯೆಯನ್ನು ಸೂಚಿಸ್ತಕ್ಕಂಥ ಶಬ್ದಗಳಿಗೆ ಏನಂತ ಕರಿತೀವಿ? ಕ್ರಿಯಾಪದಗಳು ಅಂತ ಹೇಳಿ ಕರಿತೀವಿ. ವರ್ಬ್ ಈಸ್ ಆನ್ ಆಕ್ಷನ್ ವರ್ಡ್. ಹಾಗಾದ್ರೆ ಕ್ರಿಯಾಪದ ಕ್ರಿಯೆಯ ಒಂದು ಶಬ್ದ. ಕ್ರಿಯಾಪದಗಳಿಗೆ ಏನಂತ ಕರಿತೀವಿ? ಕ್ರಿಯೆಯನ್ನ ಸೂಚಿಸ್ತಕ್ಕಂಥ ಶಬ್ದ. ವರ್ಬ್ ಈಸ್ ಆನ್ ಆಕ್ಷನ್ ವರ್ಡ್. ಹಾಗಾದ್ರೆ ವಾಟ್ ಆರ್ ದಿ ಡಿಫರೆಂಟ್ ಕೈಂಡ್ಸ್ ಆಫ್ ವರ್ಬ್ಸ್? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಸ್ಟಡಿ ಹಿಯರ್. ಇಲ್ಲಿ ಕ್ರಿಯಾಪದಗಳಲ್ಲಿ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪ್ರಕಾರಗಳು ಯಾವ್ಯಾವು ಅಂತಕ್ಕಂಥದ್ದನ್ನ ಸ್ಟಡಿ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿರ್ತಕ್ಕಂಥ ಸಂಗತಿಯಾಗಿದೆ. ಹಾಗಾದ್ರೆ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದಿ ಡಿಫರೆಂಟ್ ಕೈಂಡ್ಸ್ ಆಫ್ ವರ್ಬ್ಸ್. ಸೊ ಹಿಯರ್ ಇನ್ ವರ್ಬ್ಸ್ ವಿ ಕ್ಯಾನ್ ಮೇನ್ಲಿ ಫೈಂಡ್ ಟೂ ಇಂಪಾರ್ಟೆಂಟ್ ಕೈಂಡ್ಸ್. ನಾವು ಕ್ರಿಯಾಪದಗಳಲ್ಲಿ ಎರಡು ಮುಖ್ಯವಾಗಿರ್ತಕ್ಕಂಥ ಪ್ರಕಾರಗಳನ್ನು ನೋಡ್ತೇವೆ. The first one is finite verbs. The first one is finite verbs. The first one is finite verbs and the second one is non-finite verbs. Finite verbs ಅಂತಂದ್ರೆ ಏನು? ಪೂರ್ಣ ಕ್ರಿಯಾಪದಗಳು. ಪೂರ್ಣ ಕ್ರಿಯಾಪದಗಳು ಅಂತಂದ್ರೆ ಏನು? ಯಾವ ಒಂದು ಕ್ರಿಯಾಪದ ವಾಕ್ಯದಲ್ಲಿ ಪೂರ್ಣವಾಗಿರ್ತಕ್ಕಂಥ ಕಾರ್ಯವನ್ನ ಮಾಡ್ತದೆ. The verb which shows the complete action, ಅದಕ್ಕೆ ಏನಂತ ಕರಿತೇವೆ ನಾವು? ಫೈನೈಟ್ ವರ್ಬ್ಸ್ ಅಂತ ಕರಿತೀವಿ, ಪೂರ್ಣ ಕ್ರಿಯಾಪದಗಳು. ಆಮೇಲೆ ಸೆಕೆಂಡ್ ಒನ್ ಈಸ್ ನಾನ್ ಫೈನೈಟ್ ವರ್ಬ್ಸ್. ನಾನ್ ಫೈನೈಟ್ ಅಂತಂದ್ರೆ ಅಪೂರ್ಣ ಕ್ರಿಯಾಪದಗಳು. ಅಂತಂದ್ರೆ ಯಾವ ಒಂದು ಕ್ರಿಯಾಪದ ಅಪೂರ್ಣವಾಗಿರ್ತಕ್ಕಂಥ ಕಾರ್ಯವನ್ನ, ಅಪೂರ್ಣವಾಗಿರ್ತಕ್ಕಂಥ ಕ್ರಿಯೆಯನ್ನ ಸೂಚಿಸ್ತದೆ ವಾಕ್ಯದಲ್ಲಿ, ಅವುಗಳಿಗೆ ನಾನ್ ಫೈನೈಟ್ ವರ್ಬ್ಸ್ ಅಂತ ಹೇಳಿ ಕರಿತೀವಿ, ಅಪೂರ್ಣ ಕ್ರಿಯಾಪದಗಳು. ಆಮೇಲೆ ಈ ಫೈನೈಟ್ ವರ್ಬ್ಸ್ ನಲ್ಲಿ ಮತ್ತೆ ಎರಡು ಮುಖ್ಯವಾಗಿರ್ತಕ್ಕಂಥ ಪ್ರಕಾರಗಳಿದಾವೆ. ಅಪೂರ್ಣ ಕ್ರಿಯಾಪದಗಳಲ್ಲಿ ಮತ್ತೆರಡು ಪ್ರಕಾರಗಳು. ಅವುಗಳಿಗೆ ಏನಂತ ಕರಿತೀವಿ? ಆಕ್ಷನ್ ವರ್ಬ್ಸ್ ಅಂಡ್ ಆಕ್ಸಿಲರಿ ವರ್ಬ್ಸ್. ಆಕ್ಷನ್ ವರ್ಬ್ಸ್ ಅಂತಂದ್ರೆ ಏನು? ದ ವರ್ಡ್ ವಿಚ್ ಶೋಸ್ ದ ಮೇನ್ ಆಕ್ಷನ್. ಅದಕ್ಕೆ ನಾವು ಪ್ರಿನ್ಸಿಪಲ್ ವರ್ಬ್ ಅಂತಾನೂ ಕರಿತೀವಿ, ಮೇನ್ ವರ್ಬ್ಸ್ ಅಂತಾನೂ ಕರಿತೀವಿ, ಮುಖ್ಯ ಕ್ರಿಯಾಪದಗಳು. ಆಮೇಲೆ ಆಕ್ಸಿಲರಿ ವರ್ಬ್ಸ್ ಆರ್ ಹೆಲ್ಪಿಂಗ್ ವರ್ಬ್ಸ್ ಅಂತಂದ್ರೆ ದ ವರ್ಡ್ ಆರ್ ದಿ ವರ್ಬ್ ವಿಚ್ ಹೆಲ್ಪ್ಸ್ ಮೇನ್ ವರ್ಬ್ ಇಸ್ ಕಾಲ್ಡ್ ಆನ್ ಆಕ್ಸಿಲರಿ ವರ್ಬ್ ಆರ್ ಹೆಲ್ಪಿಂಗ್ ವರ್ಬ್. ಅಂತಂದ್ರೆ ಮುಖ್ಯ ಕ್ರಿಯಾಪದಕ್ಕೆ ಸಹಾಯಕವಾಗಿ ಕಾರ್ಯಗಳನ್ನು ಮಾಡ್ತಿರ್ತಕ್ಕಂಥ ಕ್ರಿಯಾಪದಗಳಿಗೆ ಏನಂತ ಕರಿತೀವಿ? ಆಕ್ಸಿಲರಿ ವರ್ಬ್ಸ್ ಆರ್ ಸಹಾಯಕ ಕ್ರಿಯಾಪದಗಳು. ಇಲ್ಲಿ ಆಕ್ಷನ್ ವರ್ಬ್ಸ್ ನಲ್ಲಿ ಮತ್ತೆ ಎರಡು ಪ್ರಕಾರಗಳಿದಾವೆ. ಅವುಗಳಿಗೆ ಟ್ರಾನ್ಸಿಟಿವ್ ವರ್ಬ್ಸ್ ಅಂಡ್ ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಕರಿತೀವಿ. ಟ್ರಾನ್ಸಿಟಿವ್ ಅಂತಂದ್ರೆ ಏನು? ಟ್ರಾನ್ಸಿಟಿವ್ ಅಂತಂದ್ರೆ ಏನು? ಸಕರ್ಮಕ ಕ್ರಿಯಾಪದಗಳು. ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂತಂದ್ರೆ ಏನು? ಅಕರ್ಮಕ ಕ್ರಿಯಾಪದಗಳು. ಸಕರ್ಮಕ ಮತ್ತು ಅಕರ್ಮಕ ಅಂತಂದ್ರೆ ಏನು? ಯಾವ ಕ್ರಿಯಾಪದಗಳು ಕರ್ಮಪದಗಳನ್ನು ತೆಗೆದುಕೊಳ್ಳುತ್ತವೆ
ಯಾವ ಕ್ರಿಯಾಪದಗಳು ಕರ್ಮಪದಗಳನ್ನ ತೆಗೆದುಕೊಳ್ಳುತ್ತವೆ ಅಂತಂದ್ರೆ ದ ವರ್ಬ್ ವಿಚ್ ಪಾಸಸ್ ಓವರ್ ಅನ್ ಆಬ್ಜೆಕ್ಟ್ ಈಸ್ ಕಾಲ್ಡ್ ಟ್ರಾನ್ಸಿಟಿವ್ ವರ್ಬ್ ಅಂತಂದ್ರೆ ಕರ್ತವ್ಯದಿಂದ ಕರ್ಮದವರೆಗೆ ಸಾಕ್ತಿರ್ತಕ್ಕಂಥ ಕ್ರಿಯಾಪದಗಳಿಗೆ ನಾವೇನ್ ಕರಿತೀವಿ ಟ್ರಾನ್ಸಿಟಿವ್ ವರ್ಬ್ಸ್. ಇಂಟ್ರಾನ್ಸಿಟಿವ್ ಅಂತಂದ್ರೆ ಏನು? ದ ವರ್ಬ್ ವಿಚ್ ಡು ನಾಟ್ ಟೇಕ್ the verb which doesn't take an object is called intransitive verb. ಅಂತಂದ್ರೆ ಯಾವ ಒಂದು ಕ್ರಿಯಾಪದ ಕರ್ಮಪದವನ್ನು ತೆಗೆದುಕೊಳ್ಳದೆ ಕ್ರಿಯೆಯನ್ನು ಸೂಚಿಸುತ್ತದೆ ಅದಕ್ಕೆ intransitive. Transitive means passing over an object. Intransitive means not passing over an object. Transitive means what? The verb which takes an object. Intransitive means the verb which doesn't take an object is called intransitive. ಸಕರ್ಮಕ ಮತ್ತು ಅಕರ್ಮಕ ಕ್ರಿಯಾಪದಗಳು. And let us come back to second topic, that is auxiliary verbs. Auxiliary verbs means, as I already told you, they are helping verbs. ಸಹಾಯಕ ಕ್ರಿಯಾಪದಗಳು. ಯಾವೆಲ್ಲ ಪದಗಳಿಗೆ ನಾವು ಸಹಾಯಕ ಕ್ರಿಯಾಪದಗಳು ಅಂತ ಕರಿತೀವಿ ಅಂತಕ್ಕಂಥದನ್ನ ಡೀಟೇಲ್ ಆಗಿ ಅಧ್ಯಯನ ಮಾಡೋಣ. And let us come to the second main kind of verb, that is non-finite verbs. Non-finite verbs ಅಂತಂದ್ರೆ ಏನು? ಅಪೂರ್ಣ ಕ್ರಿಯಾಪದಗಳು. ಈ ಅಪೂರ್ಣ ಕ್ರಿಯಾಪದಗಳಲ್ಲಿ ಸಹಿತ ಮೂರು ಮುಖ್ಯವಾಗಿರತಕ್ಕಂಥ ಪ್ರಕಾರಗಳಿದಾವೆ. ದ ಫಸ್ಟ್ ಒನ್ ಈಸ್ ಇನ್ಫಿನಿಟಿವ್ಸ್, ಸೆಕೆಂಡ್ ಒನ್ ಈಸ್ ಪಾರ್ಟಿಸಿಪಲ್ಸ್ ಅಂಡ್ ಥರ್ಡ್ ಒನ್ ಈಸ್ ಜೀರನ್ಸ್. ಇವುಗಳು ಯಾವ್ಯಾವು ಅಂತಕ್ಕಂಥದ್ದನ್ನ ಮುಂದಿನ ಒಂದು ಸ್ಲೈಡ್ ನಲ್ಲಿ ನಾವೇನ್ ಮಾಡೋಣ ಅಧ್ಯಯನ ಮಾಡೋಣ. ಸೊ ಲೆಟ್ ಅಸ್ ಕಮ್ ಬ್ಯಾಕ್ ಟು ದ ಫಸ್ಟ್ ಮೇನ್ ಕೈಂಡ್ ಆಫ್ ವರ್ಬ್, ದಟ್ ಈಸ್ ಫೈನೈಟ್ ವರ್ಬ್ಸ್. ಹಾಗಾದ್ರೆ ಫೈನೈಟ್ ವರ್ಬ್ಸ್ ಏನು ಅಂತಕ್ಕಂಥದ್ದನ್ನ ಇಲ್ಲಿ ಸ್ಟಡಿ ಮಾಡೋಣ. ಸೊ ನಾವೀಗ ಫೈನೈಟ್ ವರ್ಬ್ಸ್ ನಲ್ಲಿರತಕ್ಕಂಥ ಮುಖ್ಯವಾಗಿರತಕ್ಕಂಥ ಪ್ರಕಾರ ಯಾವುದು? ಫೈನೈಟ್ ವರ್ಬ್ಸ್ ಅಂತಂದ್ರೆ ಪೂರ್ಣ ಕ್ರಿಯಾಪದಗಳು. ಪೂರ್ಣ ಕ್ರಿಯಾಪದಗಳು ಇರತಕ್ಕಂಥ ಮೊದಲನೇ ಪ್ರಕಾರ ಯಾವುದು? ಆಕ್ಷನ್ ವರ್ಡ್, ಆಕ್ಷನ್ ವರ್ಬ್. ಆಕ್ಷನ್ ವರ್ಬ್ ಅಂತಂದ್ರೆ ಏನು? ಮುಖ್ಯ ಕ್ರಿಯಾಪದ. ಆಕ್ಷನ್ ವರ್ಬ್ ಅಂತಂದ್ರೆ ಏನು? ಮುಖ್ಯ ಕ್ರಿಯಾಪದ. ಹಾಗಾದ್ರೆ ಮುಖ್ಯ ಕ್ರಿಯಾಪದಗಳಂತಂದ್ರೆ ಏನು ಮೊದಲಿಗೆ ಅರ್ಥ ಮಾಡ್ಕೊಳ್ಳೋಣ. ದ ವರ್ಬ್ ವಿಚ್ shows an action without the support of other words in a sentence. ಅಂತಂದ್ರೆ ಯಾವ ಒಂದು ಕ್ರಿಯಾಪದ ವಾಕ್ಯದಲ್ಲಿ ಯಾವುದೇ ಶಬ್ದಗಳ ಸಹಾಯವಿಲ್ಲದೆ ತನ್ನ ಕ್ರಿಯೆಯನ್ನು ಸೂಚಿಸುತ್ತದೆ ಅದಕ್ಕೆ ಏನಂತ ಕರಿತೀವಿ? ಮುಖ್ಯ ಕ್ರಿಯಾಪದ. ಇಟ್ ಇಸ್ ಆಲ್ಸೋ ಕಾಲ್ಡ್ ಮೇನ್ ವರ್ಬ್ ಆರ್ ಪ್ರಿನ್ಸಿಪಲ್ ವರ್ಬ್. ಅವುಗಳಿಗೆ ಏನಂತ ಕರಿತೀವಿ? ಆಕ್ಷನ್ ವರ್ಬ್ಸ್, ಮುಖ್ಯ ಕ್ರಿಯಾಪದಗಳು. ಇದರಲ್ಲಿ ಇರತಕ್ಕಂತ ಮುಖ್ಯವಾಗಿರ್ತಕ್ಕಂಥ ಪ್ರಕಾರ ಯಾವುದು? First main type is transitive. Transitive ಅಂತಂದ್ರೆ ಏನು? ಸಕರ್ಮಕ ಕ್ರಿಯಾಪದ. ಸಕರ್ಮಕ ಕ್ರಿಯಾಪದ ಅಂತಂದ್ರೇನು? ಯಾವ ಒಂದು ಕ್ರಿಯಾಪದ ಕರ್ಮಪದವನ್ನ ತೆಗೆದುಕೊಳ್ಳುತ್ತದೆ. The verb which passes over an object, that is what we call as transitive verb. ಅಂತಂದ್ರೆ ಕರ್ಮಪದಗಳು ಸಹಾಯವನ್ನು ತೆಗೆದುಕೊಂಡು ಕ್ರಿಯೆಯನ್ನು ಸೂಚಿಸತಕ್ಕಂತಹ ಕ್ರಿಯಾಪದಗಳಿಗೆ ಸಕರ್ಮಕ ಕ್ರಿಯಾಪದಗಳು. So here first let us try to understand what is an object and what is a subject. I hope you all know about subject and object. Subject means the doer. Object means ಇಲ್ಲಿ ಸಬ್ಜೆಕ್ಟ್ ಅಂತಂದ್ರೆ ಏನು, ಆಬ್ಜೆಕ್ಟ್ ಅಂತಂದ್ರೆ ಏನು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಸಬ್ಜೆಕ್ಟ್ ಮೀನ್ಸ್, ಆಬ್ಜೆಕ್ಟ್ ಮೀನ್ಸ್. ಸಬ್ಜೆಕ್ಟ್ ಮೀನ್ಸ್ ದ ಡೂವರ್, ಆಬ್ಜೆಕ್ಟ್ ಮೀನ್ಸ್ ರಿಸೀವರ್. ಆಬ್ಜೆಕ್ಟ್ ಮೀನ್ಸ್ ರಿಸೀವರ್. ಸಬ್ಜೆಕ್ಟ್ ಅಂತಂದ್ರೆ ಯಾವ ವ್ಯಕ್ತಿ ಕ್ರಿಯೆಯನ್ನ ಮಾಡ್ತಾನೆ, ಕರ್ತೃ. ಇದಕ್ಕೆ ಕನ್ನಡದಲ್ಲಿ ಏನ್ ಕರ್ತೀವಿ? ಕರ್ತೃ. ಆಬ್ಜೆಕ್ಟ್ ಅಂತಂದ್ರೆ ಕರ್ಮ. ಯಾವ ಕರ್ತೃಪದ
ಕರ್ಮ ಪದವನ್ನು ತೆಗೆದುಕೊಳ್ಳುತ್ತದೆ, ಅದಕ್ಕೆ ಏನಂತ ಕರಿತೀವಿ ಟ್ರಾನ್ಸಿಟಿವ್ ವರ್ಬ್ಸ್. ಸೊ now let us see some examples here. See examples. First one is Sita is selling fruits. Second one, he reads a novel. ಇಲ್ಲಿ ನೋಡ್ಕೊಳ್ಳಿ, in these two examples you can try to find out what is the verb. ಸೊ ಇಲ್ಲಿ ನೋಡ್ಕೊಂಡಾಗ ಇಲ್ಲಿ ಏನ್ ಗೊತ್ತಾಗುತ್ತೆ ನಿಮಗೆ, ಇಲ್ಲಿ ಸೆಲ್ಲಿಂಗ್ ಅಂತಕ್ಕಂಥದ್ದು ಕ್ರಿಯಾಪದ, ಇಲ್ಲಿ ರೀಡ್ಸ್ ಅಂತಕ್ಕಂಥದ್ದು ಕ್ರಿಯಾಪದ. ಇಲ್ಲಿ ಏನಿದೆ, ಇದರ ಅರ್ಥ ಏನಿದೆ, ಟ್ರಾನ್ಸಿಟಿವ್ ಅಂತಂದ್ರೆ ಸಕರ್ಮಕ. ಯಾವ ಕ್ರಿಯಾಪದಗಳು ಕರ್ತೃವಿನೊಂದಿಗೆ ಕರ್ಮಪದಕ್ಕೆ ಸಾಗುತ್ತವೆ, ಯಾವ ಕ್ರಿಯಾಪದದ ಅರ್ಥ ಕರ್ತೃವಿನ ಪದದೊಂದಿಗೆ ಕರ್ಮದವರೆಗೆ ಸಾಗುತ್ತದೆ, ಅದಕ್ಕೆ ಏನಂತ ಕರಿತೀವಿ ಟ್ರಾನ್ಸಿಟಿವ್. ಟ್ರಾನ್ಸಿಟಿವ್ ಮೀನ್ಸ್ ವಾಟ್, ಪಾಸಿಂಗ್ ಓವರ್. ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಇನ್ ದಿಸ್ ಸೆಂಟೆನ್ಸ್, ಸೀತಾ ಈಸ್ ಸಬ್ಜೆಕ್ಟ್. ಸೀತಾ ಈಸ್ ಸಬ್ಜೆಕ್ಟ್ ಅಂಡ್ ಫ್ರೂಟ್ಸ್ ಆರ್ ಆಬ್ಜೆಕ್ಟ್. ಇಲ್ಲಿ ಆಬ್ಜೆಕ್ಟ್ ಅಂತಂದ್ರೆ ಏನು, ಅದು ಮತ್ತೊಂದು ಸರ್ವನಾಮ ಪದ ಆಗಿರಬೇಕು ಅಥವಾ ನಾಮಪದ ಆಗಿರಬೇಕು. ಯಾವ ಒಂದು ವಾಕ್ಯದಲ್ಲಿ ನೀವು ಎರಡು ನಾಮಪದಗಳನ್ನ ಅಥವಾ ಎರಡು ಸರ್ವನಾಮ ಪದಗಳನ್ನ ನೋಡ್ತೀರಿ, ಅವಾಗ ಅವು ತಿಳ್ಕೊಬೇಕು ನೀವು. ದ ಫಸ್ಟ್ ಒನ್ ಈಸ್ ದ ಸಬ್ಜೆಕ್ಟ್ ಅಂಡ್ ದ ಲಾಸ್ಟ್ ಒನ್ ಈಸ್ ದ ಆಬ್ಜೆಕ್ಟ್. ಹಿಯರ್ ಯು ಕುಡ್ ಅಬ್ಸರ್ವ್, ಸೀತಾ ಈಸ್ ಸಬ್ಜೆಕ್ಟ್ ಹಿಯರ್, ಸಿ ಇಸ್ ದ ಡೂವರ್ ಹಿಯರ್ ಅಂಡ್ ದ ಫ್ರೂಟ್ಸ್ ಆರ್ ಆಬ್ಜೆಕ್ಟ್ ಹಿಯರ್. Sita is doing an action here and the fruits are receiving an action here. So here the action is passing over from Sita to fruits. This is what we call as transitive verbs. So ಇಲ್ಲಿ selling ಅಂತಕ್ಕಂಥ ಕ್ರಿಯಾಪದದ ಅರ್ಥ ಸೀತಾನಿಂದ ಫ್ರೂಟ್ಸ್ ವರೆಗೆ ಪಾಸ್ ಓವರ್ ಆಗ್ತಾ ಇದೆ. ಸೊ ಇಂತೆಲ್ಲಾ ಕ್ರಿಯಾಪದಗಳಿಗೆ ನಾವೇನ್ ಕರಿತೀವಿ ಟ್ರಾನ್ಸಿಟಿವ್ ವರ್ಬ್ಸ್. In the second example also you can observe, he is subject here and novel is object here. And the action is passing over from he to novel. So these are the two best examples of transitive verbs. ಅಂತಂದ್ರೆ ಸಕರ್ಮಕ ಕ್ರಿಯಾಪದಗಳು, ಕರ್ತೃವಿನಿಂದ ಕರ್ಮದವರೆಗೆ ಸಾಕ್ತಿರ್ತಕ್ಕಂತಹ ಕ್ರಿಯೆಯನ್ನ ಸಕರ್ಮಕ ಕ್ರಿಯೆ ಎಂದು ಕರೆಯುತ್ತೇವೆ. So now let us go to the second one. And which is the second one? Intransitive. Which is the second one? Intransitive. Let us see examples. Rama sits in the last line. Intransitive. ಇಂಟ್ರಾನ್ಸಿಟಿವ್ ಅಂತಂದ್ರೆ ಏನು, ಅಕರ್ಮಕ ಕ್ರಿಯಾಪದಗಳು. ಅಕರ್ಮಕ ಅಂತಂದ್ರೆ ಅತ್ಯಂತ ಸರಳವಾಗಿ ನೀವು ಅರ್ಥ ಮಾಡ್ಕೊಳ್ಬಹುದು, ಯಾವ ಒಂದು ಕ್ರಿಯಾಪದ ಆಬ್ಜೆಕ್ಟ್ ಅನ್ನ ತಗೊಳ್ಳೋದಿಲ್ಲ, ವಿಚ್ ಡಸಂಟ್ ಪಾಸ್ ಓವರ್ an object is called intransitive. ಅಂತಂದ್ರೆ ಯಾವ ಒಂದು ಕ್ರಿಯಾಪದ ಕೇವಲ ಕರ್ತೃವಿನೊಂದಿಗೆ ಎಂಡ್ ಆಗ್ತದೆ. ದ ಆಕ್ಷನ್ ಆಫ್ ಅ ಸಬ್ಜೆಕ್ಟ್ ಎಂಡ್ಸ್ ವಿತ್ ಡೂವರ್. ಅಂದ್ರೆ ಯಾವ ಒಂದು ವಾಕ್ಯದಲ್ಲಿ ಕ್ರಿಯೆ ಕೇವಲ ಸಬ್ಜೆಕ್ಟ್ ನೊಂದಿಗೆ ಎಂಡ್ ಆಗ್ತದೆ, ಅದಕ್ಕೆ ಏನಂತ ಕರಿತೀವಿ ಇಂಟ್ರಾನ್ಸಿಟಿವ್, ಅಕರ್ಮಕ. ಯಾವ ವಾಕ್ಯದಲ್ಲಿ ಆಬ್ಜೆಕ್ಟ್ ಇರೋದಿಲ್ಲ, ಯಾವ ವಾಕ್ಯದಲ್ಲಿ ಆಬ್ಜೆಕ್ಟ್ ಇರೋದಿಲ್ಲ, ಕೇವಲ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಇರ್ತದೆ, ಅದಕ್ಕೆ ಏನಂತ ಕರಿತೀವಿ intransitive verbs. So let us see examples. Example number first. Rama sits in the last line. Rama sits in the last line. It fell on the ground. Second example you can see, it fell on the ground. He is going to school. Okay, done. He is
going to school. So ಈ ಎಲ್ಲ ವಾಕ್ಯಗಳನ್ನು ನೋಡ್ಕೊಳ್ಳಿ. ಇಲ್ಲಿ we can observe how these are called ಅಕರ್ಮಕ ಕ್ರಿಯಾಪದಗಳು. You could observe the same verbs here. ಇಲ್ಲಿ ಸಹಿತ ನಾವು ಸೇಮ್ ಆಗಿರ್ತಕ್ಕಂಥ ಅದೇ ತರನಾಗಿರ್ತಕ್ಕಂಥ ಕ್ರಿಯಾಪದಗಳನ್ನು ನೋಡಬಹುದು. But here in these following sentences, these verbs are used as ಅಕರ್ಮಕ ಕ್ರಿಯಾಪದಗಳು or intransitive verbs. Let us see here. Rama sits in the line. Rama sits in the line. Rama sits in the last line. You can take it as last line. Rama sits in the last line. ಸ್ವಲ್ಪ ಕರೆಕ್ಷನ್ ಮಾಡ್ಕೊಳ್ಳಿ. And it fell on the ground. He is going to school. So first let us try to understand which words are called verbs in these sentences. Sits is a verb, fell is a verb, going is a verb. These all are called the examples of verbs. But here in these following sentences, these verbs are used as intransitive verbs. ಈ ಮೂರು ವಾಕ್ಯಗಳಲ್ಲಿ ಈ ಕ್ರಿಯಾಪದಗಳು ಅಕರ್ಮಕ ಕ್ರಿಯಾಪದಗಳಾಗಿವೆ. Because here you could see there is only subject. It means subject. He means subject. The action of the subject is not passing over the action of a subject is not passing over an object. ಈ ಮೂರು ವಾಕ್ಯಗಳಲ್ಲಿ ಅಲ್ಲೇನಿಲ್ಲ, ಆಬ್ಜೆಕ್ಟ್ ಇಲ್ಲ. So the action of Rama is being ended with only verb. The action of it is being ended with only verb. And the action of he is only being ended with verb. ಕೇವಲ ಸಬ್ಜೆಕ್ಟ್ ನ ಅಂತಂದ್ರೆ ಕರ್ತೃವಿನ ಆಕ್ಷನ್ ಕೇವಲ ವರ್ಬ್ ನೊಂದಿಗೆ ಮುಕ್ತಾಯವಾಗಿದೆ. There is no object. ಸೊ ಇಂತೆಲ್ಲ ಉದಾಹರಣೆಗಳಿಗೆ ಇಂತೆಲ್ಲ ವಾಕ್ಯಗಳಲ್ಲಿ ಯೂಸ್ ಆಗ್ತಕ್ಕಂಥ ಕ್ರಿಯಾಪದಗಳಿಗೆ ನಾವೇನು ಕರಿತೀವಿ? ಅಕರ್ಮಕ ಕ್ರಿಯಾಪದಗಳು. ಯಾವ ವಾಕ್ಯಗಳಲ್ಲಿ ಕರ್ಮ ಪದಗಳು ಇರೋದಿಲ್ಲ ಅಂತೆಲ್ಲ ಕ್ರಿಯಾಪದಗಳಿಗೆ ನಾವೇನು ಕರಿತೀವಿ? ಅಕರ್ಮಕ ಕ್ರಿಯಾಪದಗಳು. It's very very simple. I hope you are understanding this. Transitive verbs ಅಂತಂದ್ರೆ the action is passing over from subject to object. Intransitive means the action is not passing over from subject to object. The action is being ended with only subject. ಕೇವಲ ಕರ್ತೃವಿನೊಂದಿಗೆ ಕ್ರಿಯೆ ಮುಗಿತಾ ಇದ್ರೆ ಅಂತೆಲ್ಲ ಕ್ರಿಯಾಪದಗಳಿಗೆ ನಾವೇನು ಕರಿತೀವಿ? Intransitive verbs, ಅಕರ್ಮಕ ಕ್ರಿಯಾಪದಗಳು. So you could observe these following sentences so that you can very easily understand what is the use of transitive verbs and what is the use of intransitive verbs. So these are the two important types of action verbs. ಮುಖ್ಯ ಕ್ರಿಯಾಪದಗಳಲ್ಲಿ ಅಥವಾ ಮೇನ್ ವರ್ಬ್ಸ್ ಗಳಲ್ಲಿ ಅಥವಾ ಪ್ರಿನ್ಸಿಪಲ್ ವರ್ಬ್ಸ್ ಗಳಲ್ಲಿ ಇರ್ತಕ್ಕಂತ ಮುಖ್ಯ ಪ್ರಕಾರಗಳು ಟ್ರಾನ್ಸಿಟಿವ್ and intransitive. Now let us go to the second main type of action word, that is auxiliary or helping verbs. Which is the next one? Auxiliary verbs. Auxiliary verbs or helping verbs ಅಂತಂದ್ರೆ ಸಹಾಯಕ ಕ್ರಿಯಾಪದಗಳು. ಅವುಗಳೇನಂತ ಕರಿತೀವಿ? ಸಹಾಯಕ. ಸಹಾಯಕ ಕ್ರಿಯಾಪದ. ಸಹಾಯಕ ಕ್ರಿಯಾಪದ ಅಂತಂದ್ರೆ ಇಟ್ಸ್ ವೆರಿ ವೆರಿ ಸಿಂಪಲ್. ಯಾವ ಕ್ರಿಯಾಪದಗಳು ಸಹಾಯವನ್ನ ಮಾಡ್ತವೆ ಅವುಗಳಿಗೆ ಸಹಾಯಕ ಕ್ರಿಯಾಪದಗಳು. ಯಾರಿಗೆ ಸಹಾಯ ಮಾಡ್ತವೆ? ದೇ ಹೆಲ್ಪ್ ದ ಮೇನ್ ವರ್ಬ್. ಮುಖ್ಯ ಕ್ರಿಯಾಪದಗಳಿಗೆ ಸಹಾಯವನ್ನ ಮಾಡ್ತಾ ಇರ್ತಕ್ಕಂತ ಕ್ರಿಯಾಪದಗಳಿಗೆ ಸಹಾಯಕ ಕ್ರಿಯಾಪದಗಳು ಅಥವಾ ಆಕ್ಸಿಲರಿ ವರ್ಬ್ಸ್ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಉದಾಹರಣೆಗಳು ಯಾವುವು? ಸೊ ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್. ಫಾರ್ ಎಕ್ಸಾಂಪಲ್, am, is, are, was, were, have, has, had, shall, should, will, would.
been, be, do, does, did. These all are the examples of auxiliary verbs. ಇಲ್ಲಿ ನೋಡಿ am, is, are, was, were, have, has, had, shall, should, will, would, been, be, do, does, did. ಇವೆಲ್ಲ ಶಬ್ದಗಳು ಸಹಾಯಕ ಕ್ರಿಯಾಪದಗಳಿಗೆ ಉದಾಹರಣೆಗಳು. ಇವೆಲ್ಲ ಸಹಾಯಕ ಕ್ರಿಯಾಪದಗಳಿಗೆ ಉದಾಹರಣೆಗಳು. ಅವುಗಳನ್ನು ವಾಕ್ಯದಲ್ಲಿ ಯಾವ ರೀತಿಯಾಗಿ ಯೂಸ್ ಮಾಡ್ತೀವಿ, ಇಲ್ಲಿ ಒಂದು ಎಕ್ಸಾಂಪಲ್ ಅನ್ನು ನೋಡ್ಕೊಳ್ಳೋಣ. Radha is a girl. Radha is a girl. Radha is playing. ಈ ಎರಡು ಉದಾಹರಣೆಗಳನ್ನು ನೋಡಿಕೊಂಡಾಗ ನಿಮಗೆ ಸಹಾಯಕ ಕ್ರಿಯಾಪದಗಳ ಮುಖ್ಯವಾಗಿರ್ತಕ್ಕಂಥ ಕೆಲಸ ಏನು ವಾಕ್ಯಗಳಲ್ಲಿ ಅಂತಕ್ಕಂಥದ್ದು ಅರ್ಥ ಆಗ್ತದೆ. Let us see examples here. You could observe in the first sentence Radha is a girl ಅಂತಕ್ಕಂಥದ್ದಿದೆ. In second sentence Radha is playing ಅಂತಕ್ಕಂಥದ್ದಿದೆ. ಇಲ್ಲಿ ಕೆಲವೊಂದು ಬಾರಿ ಸಹಾಯಕ ಕ್ರಿಯಾಪದಗಳು ಮುಖ್ಯ ಕ್ರಿಯಾಪದಗಳಾಗಿಯೂ ಸಹಿತ ಕೆಲಸ ಮಾಡ್ತವೆ. Auxiliary verbs or helping verbs sometimes works as main verbs. In the first following sentence you can observe Radha is a girl. Radha ಹುಡುಗಿ ಇರುತ್ತಾಳೆ. ಇಲ್ಲಿ is ಅಂತಕ್ಕಂಥ ಸಹಾಯಕ ಕ್ರಿಯಾಪದ ಮೇನ್ ವರ್ಬ್ ಆಗಿದೆ. ಇಲ್ಲಿ ಅದು ಸಹಾಯಕ ಕ್ರಿಯಾಪದ ಅಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಸ್ಟಡಿ ಅಕಾರ್ಡಿಂಗ್ ಟು ಯುವರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಸೊ ಈ ರೀತಿಯಾಗಿರ್ತಕ್ಕಂಥ ಉದಾಹರಣೆಗಳನ್ನ ಕೇಳ್ತಿರ್ತಾರೆ, ಅದನ್ನ ಬಹಳ ಗಮನ ಕೊಟ್ಟು ಅಧ್ಯಯನ ಮಾಡಬೇಕಾಗ್ತದೆ. ಇಲ್ಲಿ ರಾಧಾ ಈಸ್ ಅ ಗರ್ಲ್, ಈ ವಾಕ್ಯದಲ್ಲಿ ಈಸ್ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿದೆ, ಮುಖ್ಯ ಕ್ರಿಯಾಪದ ಆಗಿದೆ. ಬಟ್ ಸಿ ಇನ್ ದ ಸೆಕೆಂಡ್ ಸೆಂಟೆನ್ಸ್ ಈಸ್ ಪ್ಲೇಯಿಂಗ್, ಇಲ್ಲಿ ಪ್ಲೇಯಿಂಗ್ ಅಂತಕ್ಕಂಥದ್ದು ಏನಿದೆ ಮೇನ್ ವರ್ಬ್ ಆಗಿದೆ. ಪ್ಲೇಯಿಂಗ್ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿದೆ, ಈಸ್ ಅಂತಕ್ಕಂಥದ್ದು ಅದಕ್ಕೆ ಸಹಾಯ ಮಾಡ್ತಿರ್ತಕ್ಕಂಥ ವರ್ಬ್ ಆಗಿದೆ. ಈ ರೀತಿಯಾಗಿ ಅವು ಸಹಾಯಕವಾಗಿ ಕೆಲಸವನ್ನ ಮಾಡ್ತಿರ್ತವೆ. ಈಸ್, ರಾಧಾ ಈಸ್ ಪ್ಲೇಯಿಂಗ್, ಇಲ್ಲಿ ಈಸ್ ಪ್ಲೇಯಿಂಗ್, ಪ್ಲೇಯಿಂಗ್ ಅಂತಕ್ಕಂಥ ಮುಖ್ಯ ಕ್ರಿಯಾಪದಕ್ಕೆ ಈಸ್ ಅಂತಕ್ಕಂಥದ್ದು ಸಹಾಯಕ ಕ್ರಿಯಾಪದವಾಗಿ ಕೆಲಸ ಮಾಡಿದೆ. ಆದ್ರೆ ಮೊದಲಿನ ವಾಕ್ಯದಲ್ಲಿ ಈಸ್ ಅಂತಕ್ಕಂಥದ್ದು ಇಟ್ ಹ್ಯಾಸ್ ಇಟ್ಸ್ ಓನ್ ಮೀನಿಂಗ್, ಅದಕ್ಕೆ ತನ್ನದೇ ಆಗಿರತಕ್ಕಂಥ ಕೆಲಸ ಇದೆ, ತನ್ನದೇ ಆಗಿರತಕ್ಕಂಥ ಅರ್ಥ ಇದೆ. ಇಟ್ ಈಸ್ ನಾಟ್ ಹೆಲ್ಪಿಂಗ್ ಎನಿ ಅದರ್ ವರ್ಡ್, ಇಟ್ ಈಸ್ ಇಟ್ ಸೆಲ್ಫ್ ಅ ವರ್ಬ್ ಹಿಯರ್. ಅದು ತನ್ನಷ್ಟಕ್ಕೆ ತಾನು ಕ್ರಿಯಾಪದವಾಗಿ ಕೆಲಸ ಮಾಡ್ತದೆ. ಸೊ ಹಿಯರ್ ಇಟ್ ಇಸ್ ಜಸ್ಟ್ ಅ ವರ್ಬ್, ಬಟ್ ಇನ್ ದ ಸೆಕೆಂಡ್ ಸೆಂಟೆನ್ಸ್ ಇಟ್ ಈಸ್ ಹೆಲ್ಪಿಂಗ್ ವರ್ಬ್. In this way, these all words are used as auxiliary verbs or helping verbs. So, ಈ ರೀತಿಯಾಗಿರ್ತಕ್ಕಂಥ ಶಬ್ದಗಳನ್ನ ನೀವು ಸಾಕಷ್ಟು ವಾಕ್ಯಗಳಲ್ಲಿ ನೋಡಬಹುದು. There you should try to understand how these words are used, such as main verbs or helping verbs. ಈ ರೀತಿಯಾಗಿ ಸಾಕಷ್ಟು ವಾಕ್ಯಗಳಲ್ಲಿ ನಾವು ಈ ರೀತಿಯಾಗಿರ್ತಕ್ಕಂಥ ಎಲ್ಲಾ ಶಬ್ದಗಳನ್ನ ಸಹಾಯಕ ಕ್ರಿಯಾಪದಗಳನ್ನಾಗಿ ಯೂಸ್ ಮಾಡ್ತೀವಿ. ಇಲ್ಲಿ ಬಿ ಫಾರ್ಮ್ಸ್ ವರ್ಬ್ಸ್ ಅಂತ ಸಹಿತ ಇದಾವೆ. ಬಿ ಫಾರ್ಮ್ಸ್ ವರ್ಬ್ಸ್ ಗಳು ಡೂ, ಡಸ್, ಡಿಡ್, ಇವುಗಳಿಗೆಲ್ಲ ಏನಂತ ಕರಿತೀವಿ, ಬಿ ಫಾರ್ಮ್ಸ್ ಆಫ್ ವರ್ಬ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ auxiliary verbs or helping verbs. So these are the two important types of finite verbs. Action verbs ಗಳಲ್ಲಿ transitive and intransitive, and the second main type that is auxiliary verbs. So these are the various kinds of ಫೈನೈಟ್ ವರ್ಬ್ಸ್, ಪೂರ್ಣ ಕ್ರಿಯಾಪದಗಳು. ಇವುಗಳು ಎಲ್ಲವುಗಳಿಗೆ ಏನಂತ ಕರಿತೀವಿ, ಪೂರ್ಣ ಕ್ರಿಯಾಪದಗಳು. ಯಾಕಂತಂದ್ರೆ ವಾಕ್ಯಗಳಲ್ಲಿ ಪೂರ್ಣವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಿರ್ತವೆ, ಹಾಗಾಗಿ ಅವರಿಗೆ ಪೂರ್ಣ ಕ್ರಿಯಾಪದಗಳಂತ ಹೇಳಿ ಕರಿತೀವಿ. ಸೊ ನಾವು ಲೆಟ್ ಅಸ್ ಗೋ ಟು ದ ಸೆಕೆಂಡ್ ಮೇನ್ ಕೈಂಡ್ ಆಫ್ ವರ್ಬ್. ವಾಟ್ ಈಸ್ ದ ಸೆಕೆಂಡ್ ಮೇನ್ ಕೈಂಡ್ ಆಫ್ ವರ್ಬ್? ನಾನ್ ಫೈನೈಟ್ ವರ್ಬ್ಸ್. ವಾಟ್ ಈಸ್ ದ ಸೆಕೆಂಡ್ ಮೇನ್ ಕೈಂಡ್ ಆಫ್ ವರ್ಬ್? ನಾನ್ ಫೈನೈಟ್. ನಾನ್ ಫೈನೈಟ್ ವರ್ಬ್ಸ್ ಅಂತಂದ್ರೆ ಏನು? ಅಪೂರ್ಣ ಕ್ರಿಯಾಪದಗಳು. ಅವುಗಳಿಗೆ ಏನಂತ ಕರಿತೀವಿ? ಅಪೂರ್ಣ. ಅಪೂರ್ಣ ಅಂತಂದ್ರೆ ಅಪೂರ್ಣವಾಗಿರ್ತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ ಅವುಗಳಿಗೆ
ಅಪೂರ್ಣ ಕ್ರಿಯಾಪದಗಳಂತ ಕರಿತೀವಿ. ಈ ಅಪೂರ್ಣ ಕ್ರಿಯಾಪದಗಳಲ್ಲಿ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪ್ರಕಾರಗಳು ಯಾವ್ಯಾವು? ದ ಫಸ್ಟ್ ಒನ್ ಈಸ್ ಇನ್ಫೈನಿಟಿವ್ಸ್. ಇನ್ಫೈನಿಟಿವ್ಸ್ ಅಂತಂದ್ರೆ ಕನ್ನಡದಲ್ಲಿ ಏನು? ಇನ್ಫೈನಿಟಿವ್ಸ್ ಅಂತಂದ್ರೆ ಕನ್ನಡದಲ್ಲಿ ಏನು? ಧಾತ್ವರ್ಥವಾಚಕ. ಧಾತ್ವರ್ಥವಾಚಕ. So don't go with the meaning of these words in Kannada. Sometimes it may lead to confusion. ಇಲ್ಲಿ ಇವುಗಳಿಗೆ ಕನ್ನಡದಲ್ಲಿ ಏನಂತ ಕರೀತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. How they work in English, that's very very important to study. ಇವುಗಳಿಗೆ ಕನ್ನಡದಲ್ಲಿ ಏನಂತ ಕರಿತೀವಿ? ಧಾತ್ವರ್ಥವಾಚಕ ಕ್ರಿಯಾಪದಗಳು. ಸೊ ಇಲ್ಲಿ ಕೆಲವೊಂದು ಬಾರಿ ನೀವು ಈ ರೀತಿಯಾಗಿರ್ತಕ್ಕಂಥ ಶಬ್ದಗಳನ್ನು ನೋಡ್ತೀರಿ. ಟು ರೈಟ್, ಟು ರೀಡ್, to play, to sing, to dance. ಈ ಎಲ್ಲ ಶಬ್ದಗಳನ್ನು ನೀವು ನೋಡ್ಕೊಂಡಿರ್ತೀರಿ. ಇಲ್ಲಿ ಟು ರೈಟ್, ಟು ರೀಡ್, ಟು ಪ್ಲೇ, ಟು ಸಿಂಗ್, ಟು ಡಾನ್ಸ್, ಈ ಎಲ್ಲ ಶಬ್ದಗಳಲ್ಲಿ ಕ್ರಿಯಾಪದಗಳಿದಾವೆ. ಹೇಗೆ ಕೊಡಿಸಿದ ಕ್ರಿಯಾಪದ? You can see the verb here: write, play, read, sing, dance. ಯಾವ ಕ್ರಿಯಾಪದಗಳು ಟು ಅಂತಕ್ಕಂಥ ಶಬ್ದದೊಂದಿಗೆ ತಮ್ಮ ಕ್ರಿಯೆಯನ್ನು ಮಾಡ್ತವೆ ಅವುಗಳಿಗೆ ಏನಂತ ಕರಿತೀವಿ? ಇನ್ಫೈನಿಟಿವ್ಸ್. ಸೊ ದೇ ನೆವರ್ ಚೇಂಜ್. ಸೊ ಇಲ್ಲಿ ಒಂದು ವಾಕ್ಯವನ್ನು ನಾನು ಮರ್ತುಬಿಟ್ಟು ನಿಮ್ಗೆ ಹೇಳಿಕ್ಕೆ, ಮುಖ್ಯ ಕ್ರಿಯಾಪದಗಳು ಚೇಂಜ್ ಆಗ್ತವೆ. They changes their form according to the gender, according to the tense, according to the person. ಅಂತಂದ್ರೆ ಲಿಂಗ, ಕಾಲ ಮತ್ತು ಸಮಯಕ್ಕೆ ಅಕಾರ್ಡಿಂಗ್ ಆಗಿ ಮುಖ್ಯ ಕ್ರಿಯಾಪದಗಳು ತಮ್ಮ ಫಾರ್ಮ್ಸ್ ಗಳನ್ನು ಚೇಂಜ್ ಮಾಡ್ಕೊಳ್ತವೆ. ಫಾರ್ ಎಕ್ಸಾಂಪಲ್, ಯಾವ ರೀತಿಯಾಗಿ ಫಾರ್ಮ್ಸ್ ಗಳನ್ನು ಚೇಂಜ್ ಮಾಡ್ಕೊಳ್ತವೆ ಅವು, ಆ ಉದಾಹರಣೆ ಹೇಳ್ತೀನಿ ನಿಮಗೆ, ಅದಕ್ಕಾಗಿ ಅರ್ಥ ಆಗ್ತದೆ. ಇಲ್ಲಿ ಆ ಉದಾಹರಣೆ ತಗೊಳ್ಳಿ. ಮುಖ್ಯ ಕ್ರಿಯಾಪದಗಳು ಏನ್ ಮಾಡ್ತವೆ? ತಮ್ಮ ಫಾರ್ಮ್ಸ್ ಗಳನ್ನ ಜೆಂಡರ್ ಆಧಾರದ ಮೇಲೆ, ಲಿಂಗದ ಆಧಾರದ ಮೇಲೆ, ಕಾಲದ ಆಧಾರದ ಮೇಲೆ, ಸಮಯದ ಆಧಾರದ ಮೇಲೆ ಅವುಗಳೇನಾಗ್ತವೆ? ಚೇಂಜ್ ಆಗ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್, ಯು ಕುಡ್ ಸಿ ಹಿಯರ್, he goes, I go, she went, we are going. I forgot to tell you this. Here you could observe how main verbs changes their form according to ವಚನ, ಲಿಂಗ, ಸಮಯ ಮತ್ತು ಕಾಲ. ಇಲ್ಲಿ ನೋಡಿ, ಹಿ ಅಂತಕ್ಕಂಥದ್ರ ಮುಂದೆ ಗೋಸ್ ಇದೆ, ಆಯ್ ಅಂತಕ್ಕಂಥದ್ರ ಮುಂದೆ ಗೋ ಇದೆ, ಸಿ ಅಂತಕ್ಕಂಥದ್ರ ಮುಂದೆ ವೆಂಟ್ ಇದೆ, ವಿ ಆರ್ ಅಂತಕ್ಕಂಥದ್ರ ಮುಂದೆ ಗೋಯಿಂಗ್ ಇದೆ. ಇದು ಕೇವಲ ಒಂದೇ ಒಂದು ಕ್ರಿಯಾಪದದ ಉದಾಹರಣೆ. ಬಟ್ ಯು ಕುಡ್ ಸಿ ದ ಡಿಫರೆಂಟ್ ಫಾರ್ಮ್ಸ್ ಆಫ್ ಒನ್ ಸಿಂಗಲ್ ವರ್ಬ್. ದ ಫಸ್ಟ್ ಮೇನ್ ವರ್ಬ್ ಇಸ್ ವಾಟ್? ದ ಗೋ ಇಸ್ ದ ಫಸ್ಟ್ ಮೇನ್ ವರ್ಬ್. ಈ ಗೋ ಅಂತಕ್ಕಂಥ ಮುಖ್ಯ ಕ್ರಿಯಾಪದ ಬೇರೆ ಬೇರೆ ಫಾರ್ಮ್ ಗಳನ್ನ ಹೊಂದಿದೆ. ಅದು ಯಾವ ರೀತಿಯಾಗಿ? ಗೋಸ್ ಅಂತಕ್ಕಂಥದ್ದು, ಅದು ಯಾವ ರೀತಿಯಾಗಿ? ವೆಂಟ್ ಅಂತಕ್ಕಂಥದ್ದು, ಮತ್ತೆ ಯಾವ ರೀತಿಯಾಗಿ? ಗೋಯಿಂಗ್ ಅಂತಕ್ಕಂಥದ್ದು. ಬೇರೆ ಬೇರೆ ಪ್ರತ್ಯಯಗಳನ್ನ ಇಟ್ಕೊಂಡು ಅವು ಬೇರೆ ಬೇರೆ ಫಾರ್ಮ್ ಗಳನ್ನ ಪಡ್ಕೊಳ್ತವೆ. ಅಕಾರ್ಡಿಂಗ್ ಟು ಪರ್ಸನ್, ಅಕಾರ್ಡಿಂಗ್ ಟು ಟೆನ್ಸ್, ಸಮಯ, ವಚನ ಮತ್ತು ಲಿಂಗಗಳಿಗೆ ಅವೇನ್ ಮಾಡ್ತವೆ? ವಚನ, ಲಿಂಗ ಅಂತಂದ್ರೆ ಏನು? ಪರ್ಸನ್ ಅಥವಾ ವಚನ ಅಥವಾ ಕಾಲ, ಇವುಗಳಿಗೆ ಅನುಸಾರವಾಗಿ ಅವುಗಳು ನಮ್ಮ ಫಾರ್ಮ್ಸ್ ಗಳನ್ನ ಚೇಂಜ್ ಮಾಡ್ಕೊಳ್ತವೆ. ಬಟ್ ವೆನ್ ಇಟ್ ಕಮ್ಸ್ ಟು ನಾನ್ ಫೈನೈಟ್ ವರ್ಬ್ಸ್, ದೇ ನೆವರ್ ಚೇಂಜಸ್ ದೇರ್ ಫಾರ್ಮ್. ಸೊ ಹಿಯರ್ ಇಟ್ ವಿಲ್ ಬಿ ಆಲ್ವೇಸ್ ಟು ರೈಟ್ ಓನ್ಲಿ. ಇಲ್ಲಿ ಟು ರಿಟರ್ನ್ ಅಂತ ಆಗೋದಿಲ್ಲ, ಟು ರೈಟಿಂಗ್ ಅಂತ ಆಗೋದಿಲ್ಲ, ಟು ರೆಡ್ ಅಂತ ಆಗೋದಿಲ್ಲ. ಇವುಗಳು ಕೇವಲ ತಮ್ಮ ಮೇನ್ ಫಾರ್ಮ್ ನಲ್ಲೇ ಇರ್ತವೆ. ದೇ ನೆವರ್ ಚೇಂಜಸ್ ದೇರ್ ಫಾರ್ಮ್ ಅಕಾರ್ಡಿಂಗ್ ಟು ಜೆಂಡರ್, ಅಕಾರ್ಡಿಂಗ್ ಟು ವಚನ, ಲಿಂಗ, ಸಮಯ, ಕಾಲ, ಅಕಾರ್ಡಿಂಗ್ ಟು ಟೆನ್ಸ್, ಅಕಾರ್ಡಿಂಗ್ ಟು ನಂಬರ್, ಅಕಾರ್ಡಿಂಗ್ ಟು ಲಿಂಗ. ಇವುಗಳ ಅನುಸಾರವಾಗಿ ಅವುಗಳು ತಮ್ಮ ಫಾರ್ಮ್ಸ್ ಗಳನ್ನ ಚೇಂಜ್ ಮಾಡೋದಿಲ್ಲ. ಅವುಗಳಿಗೆ ಏನಂತ ಕರಿತೀವಿ? ನಾನ್ ಫೈನೈಟ್ ವರ್ಬ್ಸ್. ದ ವರ್ಬ್ಸ್ ವಿಚ್ ಡು ನಾಟ್ ಚೇಂಜ್ ದೇರ್ ಫಾರ್ಮ್ಸ್ ಆನ್ ದ ಬೇಸಿಸ್ ಆಫ್ ವಚನ, ಲಿಂಗ, ಕಾಲ, ಟೆನ್ಸ್, ಆಕ್ಷನ್ ಅಂಡ್ ಜೆಂಡರ್. ಇಲ್ಲಿ ನೋಡಿ, ಟು ರೈಟ್, ಟು ರೀಡ್, ಟು ಪ್ಲೇ, ಟು ಸಿಂಗ್, ಟು ಡಾನ್ಸ್,
ಇವೆಲ್ಲ ಉದಾಹರಣೆಗಳಿಗೆ ನಾವು ಏನಂತ ಕರಿತೀವಿ? ಇನ್ಫೈನಿಟಿವ್ಸ್, ಧಾತ್ವರ್ಥವಾಚಕ ಕ್ರಿಯಾಪದಗಳು. ಐ ಲೈಕ್ ಟು ರೈಟ್, ಐ ಲೈಕ್ ಟು ರೈಟ್. ಇಲ್ಲಿ ಮತ್ತೆ ನೋಡಿ, ಇಲ್ಲಿ ಬೇರೆ ಎಕ್ಸಾಂಪಲ್ ಇದೆ, ಲೈಕ್ ಟು ರೈಟ್, ಐ. ಇಲ್ಲಿ ಲೈಕ್ ಟು ಅಂತಕ್ಕಂಥದ್ದು ಧಾತ್ವರ್ಥವಾಚಕ ಆಗೋಗಿಲ್ಲ, ಟು ರೈಟ್ ಅಂತಕ್ಕಂಥದ್ದು ಧಾತ್ವರ್ಥಕ ವಾಚಕ ಆಗುತ್ತದೆ. ಇಲ್ಲಿ ನೋಡ್ಕೊಳ್ಳಿ, ಟು ರೈಟ್, ದ ಮೇನ್ ವರ್ಬ್ ಮಸ್ಟ್ ಬಿ ಫಾಲೋಡ್ ಬೈ ದ ವರ್ಡ್ ಟು. You got my point? I hope you are getting this point. The main verb should be followed by the word to. Such verbs are called infinitives. ಧಾತ್ವರ್ಥಕ ವಾಚಕ. I like to write, I like to read, I like to play, I like to sing, I like to dance. These all are the examples of infinitives. The first main type of non-finite verbs. ಅಪೂರ್ಣ ಕ್ರಿಯಾಪದಗಳಿರ್ತಕ್ಕಂಥ ಮೊಟ್ಟ ಮೊದಲ ಇಂಪಾರ್ಟೆಂಟ್ ಟೈಪ್ ಯಾವುದು? ಇನ್ಫಿನಿಟಿವ್, ಧಾತ್ವರ್ಥಕ ವಾಚಕ. ಸೊ ಈಗ ಅಪೂರ್ಣ ಕ್ರಿಯಾಪದಗಳಿರ್ತಕ್ಕಂಥ ಮತ್ತೊಂದು ಮುಖ್ಯವಾಗಿರ್ತಕ್ಕಂಥ ಪ್ರಕಾರ ಯಾವುದು? ಪಾರ್ಟಿಸಿಪಲ್ಸ್ ಮತ್ತು ಜೀರನ್. ನಾನ್ ಫೈನೈಟ್ ವರ್ಬ್ಸ್ ನಲ್ಲಿ ಇರ್ತಕ್ಕಂಥ ಮತ್ತೊಂದು ಪ್ರಕಾರ ಯಾವುದು? ಪಾರ್ಟಿಸಿಪಲ್ಸ್ ಮತ್ತು ಜೀರನ್. ಈಗಾಗಲೇ ನಾವು ಇನ್ಫಿನಿಟಿವ್ಸ್ ಅಂತಂದ್ರೆ ಏನು ನೋಡ್ಕೊಂಡ್ವಿ? ಟು ಸಿಂಗ್, ಟು ಡಾನ್ಸ್, ಟು ಪ್ಲೇ, ಟು ರೈಟ್ ಅಂತಕ್ಕಂಥದ್ದು ನೋಡ್ಕೊಂಡ್ವಿ. ಈಗ ಅದರಲ್ಲಿರ್ತಕ್ಕಂಥ ಮತ್ತೊಂದು ಪ್ರಕಾರ ಯಾವುದು? ಪಾರ್ಟಿಸಿಪಲ್ಸ್ ಅಂತಂದ್ರೆ ಕರದಂತ ನಾಮಗಳು. ಮತ್ತೊಂದು ಯಾವುದು? ಜೀರನ್ಸ್ ಅಂತಂದ್ರೆ ಕರದಂತ ಭಾವನಾಮಗಳು. ಸೊ ಇಲ್ಲಿ ಪಾರ್ಟಿಸಿಪಲ್ಸ್ ಅಂತಂದ್ರೆ ಏನು, ಆಮೇಲೆ ಜೀರನ್ಸ್ ಅಂತಂದ್ರೆ ಏನು? ಸೊ ಹಿಯರ್ some verbs in English language takes the base form of verb and they are added with ing form. ing ಪ್ರತ್ಯಯಗಳನ್ನು ಹೊಂದ್ಕೊಂಡು ಕೆಲವೊಂದು ಮೇನ್ ವರ್ಬ್ಗಳು ಮತ್ತು ಮುಖ್ಯ ಕ್ರಿಯಾಪದಗಳಾಗಿ ಯೂಸ್ ಆಗ್ತವೆ ವಾಕ್ಯಗಳಲ್ಲಿ. ಅಂತಂದ್ರೆ ಬೇಸ್ ಫಾರ್ಮ್ ಆಫ್ ವರ್ಬ್ಸ್ ಗಳು, ಮುಖ್ಯ ಕ್ರಿಯಾಪದಗಳು ing ಪ್ರತ್ಯಯಗಳನ್ನ ಆಡ್ ಮಾಡಿಕೊಂಡು ಮುಖ್ಯ ಕ್ರಿಯಾಪದಗಳಾಗಿ ಕೆಲಸ ಮಾಡ್ತವೆ. ಅವುಗಳಿಗೆ ನಾವೇನಂತ ಕರಿತೀವಿ? ಪಾರ್ಟಿಸಿಪಲ್ಸ್, ಕರದಂತ ನಾಮಗಳು. ಅದೇ ರೀತಿಯಾಗಿ ಜೀರನ್ಸ್, ಕರದಂತ ಭಾವನಾಮಗಳು ಆಗಿ ಅವುಗಳು ಕೆಲಸ ಮಾಡ್ತವೆ. ಹಾಗಾದ್ರೆ ಇಲ್ಲಿ ಪಾರ್ಟಿಸಿಪಲ್ಸ್ ಅಂತಂದ್ರೆ ಏನು, ಕರದಂತ ಭಾವನಾಮಗಳು ಅಂತಂದ್ರೆ ಏನು ಅಂತಂದ್ರೆ ಜೀರನ್ಸ್ ಅಂತಕ್ಕಂಥದ್ದು ಏನನ್ನು ನೋಡೋಣ ಇಲ್ಲಿ. ಸೊ ಹಿಯರ್ ಯು ಕುಡ್ ಸಿ ದ ಫಾಲೋವಿಂಗ್ ಎಕ್ಸಾಂಪಲ್ಸ್ ವಿಚ್ ಹ್ಯಾವ್ ಆಲ್ರೆಡಿ ರಿಟನ್ ಆನ್ ದ ಬೋರ್ಡ್. ಇಲ್ಲಿ ನೋಡ್ಕೊಳ್ಳಿ, ಸುರೇಶ್ ಸೀಸ್ ಅ ವುಮನ್ ಕಿಲ್ಲಿಂಗ್ ಅ ಸ್ನೇಕ್. ಇಲ್ಲಿ ಸೀಸ್ ಅಂತಕ್ಕಂಥದ್ದು ಏನಾಗಿದೆ? ಮೇನ್ ವರ್ಬ್ ಆಗಿದೆ ಈ ವಾಕ್ಯದಲ್ಲಿ. ಅದೇ ರೀತಿಯಾಗಿ ಮತ್ತೊಂದು ಕ್ರಿಯಾಪದ ಇದೆ, ಕಿಲ್ಲಿಂಗ್. ಇಲ್ಲಿ ನೋಡ್ಕೊಳ್ಳಿ, ಹಿ ಬೀಟ್ಸ್ ಮುಖ್ಯ ಕ್ರಿಯಾಪದ, ಪ್ಲೇಯಿಂಗ್ ಅಂತಕ್ಕಂಥದ್ದು ಮತ್ತೊಂದಿದೆ. ಇಲ್ಲಿ ಮೂರನೇ ಉದಾಹರಣೆ ನೋಡ್ಕೊಳ್ಳಿ, ರಮೇಶ್ ಕಮ್ಸ್ ಅಂತಕ್ಕಂಥದ್ದು ಕ್ರಿಯಾಪದ ಇದೆ, ಇನ್ ಟು ದ ಕ್ಲಾಸ್ ಸೇಯಿಂಗ್. ಇಲ್ಲಿ ಇನ್ ದೀಸ್ ಫಾಲೋವಿಂಗ್ ಸೆಂಟೆನ್ಸಸ್ killing, playing, saying, these three important verbs are called participles. They are added with ing form. ing ಇಲ್ಲಿ ಅವುಗಳು ಬೇರೆ ಕ್ರಿಯಾಪದಗಳಾಗಿ ಕೆಲಸ ಮಾಡ್ತಿದ್ದಾವೆ. Here you could see there is a verb sees, there is a verb beats, there is a verb comes. But here these words such as killing, playing, saying, they can never change their form. They can never change their form on the basis of gender, number, tense. ವಚನ, ಲಿಂಗ ಮತ್ತು ಕಾಲಗಳೇನೂ ಆಗಿ ಅವುಗಳು ಚೇಂಜ್ ಆಗೋದಿಲ್ಲ. ದೇ ವಿಲ್ ಬಿ ಆಲ್ವೇಸ್ ಲೈಕ್ ದಿಸ್ ಓನ್ಲಿ, ಕಿಲ್ಲಿಂಗ್, ಪ್ಲೇಯಿಂಗ್, ಸೇಯಿಂಗ್, ರೀಡಿಂಗ್, ರೈಟಿಂಗ್. ಸೊ ಮೇನ್ ಫಾರ್ಮ್ ಆಫ್ ವರ್ಬ್ಗೆ ಅಂತಂದ್ರೆ ಬೇಸ್ ಫಾರ್ಮ್ ಆಫ್ ವರ್ಬ್ಗೆ ing ಪ್ರತ್ಯಯವನ್ನು ಹಚ್ಚಿದರೆ ಅದು ಏನಾಗ್ತದೆ? ಪಾರ್ಟಿಸಿಪಲ್ ಆಗ್ತದೆ. ಈ ಉದಾಹರಣೆಗಳನ್ನು ನೋಡ್ಕೊಳ್ಳಿ. ವೆನ್ ವಿ ಯೂಸ್ ದ ವರ್ಬ್ಸ್ ವಿತ್ ing ಫಾರ್ಮ್ ಇನ್ ಸಚ್ ಸೆಂಟೆನ್ಸಸ್ ದೇ ಆರ್ ಯೂಸ್ಡ್ ಆಸ್ ಪಾರ್ಟಿಸಿಪಲ್ಸ್. ಗೊತ್ತಾಯ್ತಲ್ಲ? ಇವುಗಳಿಗೆ ಏನಂತ ಕರಿತೀವಿ? ಪಾರ್ಟಿಸಿಪಲ್ಸ್, ಕರೆದಂತ ನಾಮಗಳು. ದ ಸೇಮ್ ಪಾರ್ಟಿಸಿಪಲ್ಸ್ when they are used as main verbs or nouns, when these participles are used as nouns, when they are used as nouns in a sentence, they are called gerunds. ಕೆಲವೊಂದು ಬಾರಿ ಈ ing ಪ್ರತ್ಯಯನ ಹೊಂದಿರತಕ್ಕಂಥ ಕ್ರಿಯಾಪದಗಳು ನಾಮಪದಗಳಾಗಿ ಕೆಲಸ ಮಾಡ್ತವೆ. they work as nouns. such verbs are called gerunds. ಇಲ್ಲಿ ನೋಡ್ಕೊಳ್ಳಿ ಎಕ್ಸಾಂಪಲ್, reading, singing, quarreling. Reading is a good hobby.
ಇಲ್ಲಿ ರೀಡಿಂಗ್ ಅಂತಕ್ಕಂಥದ್ದು ನಾಮಪದ ಆಗಿ ಕೆಲಸ ಮಾಡ್ತಾ ಇದೆ. ಓದುವಂತಕ್ಕಂಥದ್ದು, ಓದುವುದು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಹವ್ಯಾಸ. ಇಲ್ಲಿ ಓದುವುದು ಅಂತಕ್ಕಂಥದ್ದು ಏನಾಗಿದೆ, ನಾಮಪದ ಆಗ್ತಾ ಇದೆ. ಸಿಂಗಿಂಗ್ is a good skill. Here this is used as a noun. And quarreling shows man's triviality. Triviality ಅಂದ್ರೆ ಏನು, ಅಲ್ಪತ್ವ. Singing is a good hobby. ಹಾಡುಗಾರಿಕೆ ಉತ್ತಮವಾಗಿರ್ತಕ್ಕಂಥ ಹವ್ಯಾಸ. Singing. Reading is a good hobby. ಓದುವುದು ಉತ್ತಮವಾಗಿರ್ತಕ್ಕಂಥ ಹವ್ಯಾಸ. Singing is a good skill. ಹಾಡುಗಾರಿಕೆ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಕೌಶಲ್ಯ. ಇಲ್ಲಿ 3 ವಾಕ್ಯಗಳಲ್ಲಿ ಇವು ರೀಡಿಂಗ್, ಸಿಂಗಿಂಗ್, ಕ್ವಾರ್ಲಿಂಗ್ ಏನಾಗಿದೆ, ಕೃದಂತ ಭಾವನಾಮಗಳು. These are the other 2 important types of non-finite verbs such as participles and gerunds. In these participles we could see 2 other types such as present participles and past participles. Present ಅಂತಂದ್ರೆ ಇಲ್ಲಿದೆ, past ಅಂತಂದ್ರೆ past form of verbs ಅನ್ನ ಯೂಸ್ ಮಾಡ್ತೇವೆ ಅವುಗಳಲ್ಲಿ. So these are the various types of non-finite verbs. ಅಪೂರ್ಣ ಕ್ರಿಯಾಪದಗಳಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ 3 ಪ್ರಕಾರಗಳು. ಫಸ್ಟ್ ಒನ್ ಈಸ್ ಇನ್ಫೈನಿಟಿವ್ಸ್, ಸೆಕೆಂಡ್ ಒನ್ ಈಸ್ ಪಾರ್ಟಿಸಿಪಲ್ಸ್ ಅಂಡ್ ದ ಥರ್ಡ್ ಒನ್ ಈಸ್ gerunds. ಸೊ ದಿಸ್ ಈಸ್ ಆಲ್ ಅಬೌಟ್ ವೇರಿಯಸ್ ಕೈಂಡ್ಸ್ ಆಫ್ ವರ್ಬ್ಸ್. ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ಸಂಗತಿ ಇದೆ ವರ್ಬ್ಸ್ ಗಳ ಬಗ್ಗೆ, ಅದನ್ನ ಇಲ್ಲಿ ನೋಡ್ಕೊಳ್ಳೋಣ. ಈ ವರ್ಬ್ಸ್ ಗಳು ಮೇನ್ ಏನ್ ಮಾಡ್ತವೆ, ಈ ವರ್ಬ್ಸ್ ಗಳು ಕ್ರಿಯಾಪದಗಳೊಂದಿಗೆ ಸಮಯವನ್ನು ಸಹಿತ ಸೂಚಿಸ್ತವೆ. ದೇ ಶೋಸ್ ಟೈಮ್ ಆಫ್ ಅನ್ ಆಕ್ಷನ್. ಅವುಗಳನ್ನು ನೀವೇನ್ ಮಾಡ್ತೀರಿ, ಟೆನ್ಸಸ್ ನಲ್ಲಿ ಸ್ಟಡಿ ಮಾಡ್ತೀರಿ. ಹಾಗಾದ್ರೆ ಇಲ್ಲಿ ಕ್ರಿಯಾಪದಗಳಲ್ಲಿ ಮುಖ್ಯವಾಗಿ 5 ಫಾರ್ಮ್ಸ್ ಗಳಿದಾವೆ. ಕ್ರಿಯಾಪದಗಳಲ್ಲಿ ಎಷ್ಟು ಫಾರ್ಮ್ಸ್ ಗಳನ್ನ ನೋಡಬಹುದು ನಾವು? ದೇರ್ ಆರ್ 5 ಮೇನ್ ಫಾರ್ಮ್ಸ್ ಇನ್ ವರ್ಬ್ಸ್. ಕ್ರಿಯಾಪದಗಳಲ್ಲಿ ಮುಖ್ಯವಾಗಿ 5 ಫಾರ್ಮ್ಸ್ ಗಳಿದಾವೆ. ವಿ ಕ್ಯಾನ್ ಟ್ರಾನ್ಸ್ಫಾರ್ಮ್ ಬೇಸ್ ಫಾರ್ಮ್ ಆಫ್ ವರ್ಬ್ ಇಂಟು ಅದರ್ 4 ಫಾರ್ಮ್ಸ್. ಹಾಗಾದ್ರೆ ಹೇಗೆ ಅಂತಕ್ಕಂಥದ್ದು ನೋಡ್ಕೊಳ್ಳಿ. V1, V2, V3, V4 and V5. Usually we could see V1, V2, V3. To understand better, we can make other 2 forms such as V4, V5. In many books we could see only 3 important forms in verb. ಎಲ್ಲಾ ಗ್ರಾಮರ್ ಬುಕ್ ಗಳಲ್ಲಿ ನೀವೇನ್ ಮಾಡಬಹುದು, ಕೇವಲ 3 ಪ್ರಕಾರಗಳ ವರ್ಬ್ಸ್ ಫಾರ್ಮ್ ಅನ್ನು ನೋಡಬಹುದು. V1, V2, V3, even in tenses also. But to understand better the meaning of verbs and the use of verbs in English language, we can divide it into 5 different forms such as V1, V2, V3, V4, V5. Sir, what are you telling? We know V1, V2, V3. Then what is V4 and V5? So here that is only the speciality of Karnataka Academy YouTube education channel. Here you could see the main verb, that is go, is V1. Go, went, is V2. Gone is V3. Goes is V4. Going. In the same way you can take other following verbs such as write, wrote, written, writes, writing. So in the same following way you can take the other forms of verbs in this following format. V1 ಅಂತಂದ್ರೆ base form of verb, means present form of verb. V2 means the fast form of verb. V3 means the fast form of verb. And goes means the present form of verb after the third person. Going means present form of verb with ing pratyaya. So you want to know, go, went, gone, goes, going. Write, wrote, written, writes, writing. Sing, sang, sung, sings, singing. Play, played, played, playing, plays. ಈ ರೀತಿಯಾಗಿರ್ತಕ್ಕಂಥ ಫಾರ್ಮ್ಸ್ ಗಳನ್ನ ಅವುಗಳು ಹೊಂದವೆ. ಸೊ these are the different forms of verbs. ಇವುಗಳಿಗೆ ಕ್ರಿಯಾಪದದ ಮೂಲ ರೂಪಗಳೊಂದಿಗೆ ಮತ್ತೆ ಇರತಕ್ಕಂಥ ರೂಪಗಳು, ಕ್ರಿಯಾಪದದ ಬೇರೆ ಬೇರೆ ರೂಪಗಳು,
ಕ್ರಿಯಾಪದ 1, ಕ್ರಿಯಾಪದ 2, ಕ್ರಿಯಾಪದ 3, ಕ್ರಿಯಾಪದ 4 ಮತ್ತು ಕ್ರಿಯಾಪದ 5. These are the different forms of verbs. So dear friends, this is all about verbs. In next classes we are going to discuss about some more topics of GPSR English syllabus. Till then, take care. Goodbye. Jai Hind.